ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಲ್ಲೇ ನಾ ಎಲ್ಲಿ ಬಂದೀನಿ ಅಂತ ನೋಡಿದ್ರೆ ಗೊತ್ತಾಕೈತ್ರಿ. ನಮ್ಮ ಮಮ್ಮಿ ಸ್ಕೂಲಿಗೆ ಬಂದಿದ್ದೆ ರೀ, ಶ್ರೀ ಮಾರುತಿ ಪ್ರೌಢಶಾಲೆ ಅಂತಂದು ಹೇಳಿ. ಕನ್ನಡ ಸ್ಕೂಲ್ ರೀ, ಅಂದರೆ ಹೈಸ್ಕೂಲ್ ರೀ, ಇದು ಗೋರ್ಮೆಂಟ್ ಸ್ಕೂಲ್. ನೋಡ್ತಿರ್ಬೋದಲ್ಲ, ಗೋರ್ಮೆಂಟ್ ಸ್ಕೂಲ್ ಅಂದ್ರೆ ಏನೆಲ್ಲ ಅಂತ ತಿಳ್ಕೊಂಡಿರ್ತೀರಿ. ಹೊರಗಡೆ ಪ್ರಶಾಂತ ಗಾಳಿಯೊಳಗೆ ಎಷ್ಟು ಚಂದ ಓದ್ಸಾತ್ತಿದ್ರಿ ನಮ್ಮ ಮಮ್ಮಿ. ಹಂಗ ಅವರು ಒಂದೆರಡು ವಿಡಿಯೋ ಮಾಡ್ಕೊ ಅಂತ ಹೇಳಿದರು. ಹೆಂಗೆಲ್ಲ ಹೇಳ್ತಾರ್ರಿ, ಪಟ್ 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 ಅಂತಂದೇಳಿ ಉತ್ತರ ಕೊಡ್ತಿರ್ತಾರ್ರಿ. ಏನ ಕೇಳಿದ್ರು ಹಂಗಾರಿ. ಭಾಳ ಖುಷಿ ಆತ್ರಿ ಅವ್ರು ಓದೋದು ನೋಡಿ. ನನಗೂ ನನ್ನ ಬಾಲ್ಯಗಳು ಹಂಗೆ ನೆನಪಾಗ್ಬಿಟ್ಟು ನೋಡ್ರಿ. ಎಷ್ಟು ಚಂದ ಗುಂಪೊಳಗೆ ಕುತ್ಕೊಂಡು ಒಬ್ಬರನ್ನ ಲೀಡ್ರ್ ಮಾಡಿಕೊಂಡು ಅವ್ರ ಜೊತೆಗೆ ನಾವು ಓದೋದು ಇರ್ತೈತಲ್ಲ, ಅದು ಮಸ್ತ್ ಇರ್ತೈತೆ ನೋಡ್ರಿ. ಬರ್ರಿ ನಮ್ಮ ಮಮ್ಮಿ ಏನೋ ಹೇಳಿಸ್ತಾರಂತ ಕೇಳ್ಕೊಂಬಂದ್ಬಿಡೋಣ. ಕುವೆಂಪು 1904 ಡಿಸೆಂಬರ್ 29, 1994 ನವೆಂಬರ್ 11 ಕನ್ನಡದಲ್ಲಿ ಬರೆದ ರಾಷ್ಟ್ರಕವಿ. ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯವರು. ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಸಣ್ಣ ಕಥೆ, ಕವಿತೆ, ಕಾದಂಬರಿ, ನಾಟಕ, ಮೀಮಾಂಸೆ, ಜೀವನ ಚರಿತ್ರೆ ಹೀಗೆ ಹಲವಾರು ಮುಂತಾದ ಹಲವಾರು ಕೃತಿಗಳನ್ನು ಕೃಷಿ ಮಾಡಿರುವ ಕುವೆಂಪು ಅವರು ತಾವು ಬರೆದ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಕೊಳಲು ಇವರ ಮೊದಲ ಕವನ ಸಂಕಲನ. ಅದಾದ ನಂತರ ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೃತ್ತಿಕೆ, ಅಗ್ನಿಹಂಸ, ಪಕ್ಷಿಕಾಶಿ, ಷೋಡಶಿ, ನಿಕೇತನ ಮುಂತಾದ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರ 2 ಬೃಹತ್ ಕಾದಂಬರಿಗಳು. ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಇನ್ನೂ ಮುಂತಾದ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಇವರು ಕನ್ನಡದ 2ನೇ ರಾಷ್ಟ್ರಕವಿ. ಮೊದಲನೆಯ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯವರು. ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರು ನವಿಲು ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಕುವೆಂಪು 1904 ಡಿಸೆಂಬರ್ 29 ಮತ್ತು 1994 11ರಂದು ಕನ್ನಡದಲ್ಲಿ ಬರೆದ ರಾಷ್ಟ್ರಕವಿ. ಇವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು. ಸಣ್ಣ ಕಥೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ ಹೀಗೆ ಹಲವಾರು ಕೃತಿಯನ್ನು ರಚಿಸಿದ್ದಾರೆ. ಇವರು ತಾವು ಬರೆದ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಕೊಳಲು ಇವರ ಮೊದಲ ಕವನ ಸಂಕಲನ. ಅನಂತರ ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೃತ್ತಿಕೆ, ಅಗ್ನಿಹಂಸ, ಪಕ್ಷಿಕಾಶಿ, ಷೋಡಶಿ ಹೀಗೆ ಮುಂತಾದ ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಮತ್ತು ಇವರ ಈ ಬೃಹತ್ ಕಾದಂಬರಿಗೆ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಹೀಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಇವರು ಕನ್ನಡದ 2ನೇ ರಾಷ್ಟ್ರಕವಿಗಳು. ಮೊದಲನೆಯವರು ಮಂಜೇಶ್ವರ ಗೋವಿಂದಪ್ಪಯ್ಯಗಳು. ಪ್ರಸ್ತುತ ಈ ಕವಿತೆಯನ್ನು ಕುವೆಂಪು ಅವರು ನವಿಲು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಒಬ್ರು ಹಂಗ ಜನನ ಸ್ಥಳ ಕೃತಿ ಅಷ್ಟ ಹೇಳ್ರಿ. ಯಾರೋ ಒಬ್ರು ಹೆಣ್ಕ ಹೇಳ್ತೀಯ? ಹೇಳ್ರಿ, ಯಾರೋ ಒಬ್ರು ನಿಂತ ಹೇಳ್ರಿ. ನೀನು ಬೇಡ. ನೀನು ಒಂದಮ್ಮ ಹೇಳೆ. ಹಾಂ, ಯಾರೋ ತಡಿ ಕಂಡು ಅಂದ್ರೆ ಕವಿ ಕುವೆಂಪು, ಸ್ಥಳ ಕುಪ್ಪಳ್ಳಿ, ಜನನ 1904, ಕೃತಿಗಳು ಕಲಾಸುಂದರಿ, ಕೃತಿಗೆ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಯ್ದ ಕೃತಿ. ನೋಡಿದ್ರಲ್ಲ ಕುವೆಂಪು ಅವರ ಪರಿಚಯ ಯಾವ ರೀತಿ ಹೇಳಿದರು ಮಕ್ಕಳು ಅಂತ. ಪಟ್ ಪಟ್ ಅಂತ ಹೇಳ್ತಿರ್ತಾರ್ರಿ. ಅದು ನಮ್ಮ ಕನ್ನಡ ಶಾಲೆ ಗತ್ತು ರೀ. ಅಷ್ಟೇ ಅಲ್ರಿ, ನಮ್ಮ ಕನ್ನಡನ ಸ್ಪಷ್ಟನೆಯಿಂದ ಮಾತಾಡ್ಬೇಕಂದ್ರೆ ಕನ್ನಡನ ನಮ್ಮ ಭಾಷೆನ ಯಾವತ್ತಿದ್ರೂ ಬಿಟ್ಟು ಕೊಡಬಾರ್ದ್ರಿ. ಅದಕ್ಕೆ ಎಷ್ಟು ಪ್ರೀತಿ ಕೊಡ್ಬೇಕು ಅಷ್ಟು ಪ್ರೀತಿ ಕೊಡಲೇಬೇಕ್ರಿ. ಪರರ ಭಾಷೆಗೆ ಅಷ್ಟು ಪ್ರೀತಿ ಕೊಡ್ಬೇಕ್ರಿ. ಆದ್ರೆ ನಮ್ಮ ಭಾಷೆನ ಎಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ಬೇಕು ಅಲ್ಲೇ ಇಟ್ಕೊಂಡು
ಪ್ರೀತಿ ಮಾಡ್ಬೇಕ್ರಿ. ಬರ್ರಿ ಹಂಗೆ ನಮ್ಮ ಮಮ್ಮಿ ಕ್ಲಾಸ್ ಒಳಗೆ ಏನೆಲ್ಲ ಮಾಡ್ಸ್ಯಾರ ನೋಡಿ ಬರ್ರಿ. ಶೂಟಿಂಗ್ ಕಾಲೇಜ್ ಅನ್ಕೊಂತ ನನ್ನ ಜೀವನ ಹೊಂಟಿತ್ತು ನೋಡ್ರಿ. ನಮ್ಮ ಮಮ್ಮಿ ಸ್ಕೂಲಿಗೆ ಹೋಗತ್ಲೆ ಗೊತ್ತಾತ್ರಿ ಎಷ್ಟು ಚಂದ ಐತಲ್ಲ ಜೀವನ ಅಂತಂದೇಳಿ. ಆದರೂ ಬಾಲ್ಯಗಳ ನೆನಪುಗಳೇ ಸೂಪರ್. ಶಿಸ್ತು ಜೊತೆಗೆ ನಾವು ಆಟ ಆಡೋದನ್ನು ಕಲಿತೀವ್ರಿ, ಪಾಠ ಮಾಡ್ತಾರ್ರಿ, ಹಂಗೆ ಬಿಸಿ ಬಿಸಿ ಊಟನೂ ಇರ್ತೈತ್ರಿ. ಅಷ್ಟ ಅಲ್ಲಿ ನೋಡ್ರಿ ಏನೆಲ್ಲ ನಮ್ಗೆ ಕಷ್ಟಗಳು, ಆಮೇಲೆ ಜೀವನದಲ್ಲಿ ಹೇಗೆಲ್ಲ ಬದುಕಬೇಕು, ನಾವೇನಾದರೂ ಕಲೀಲಿಲ್ಲ ಅಂದ್ರೆ ಜೀವನದಲ್ಲಿ ಏನೆಲ್ಲ ಮಾಡಿ ಬದುಕ್ಬೋದು ಅಂತಂದೇಳಿ ನೂರಾರು ದಾರಿಗಳನ್ನ ತೋರಿಸ್ಕೊಡೋದ ನಮ್ಮ ಗುರುಗಳಿರ್ತಾರೆ ನೋಡ್ರಿ. ದ.ರಾ ಬೇಂದ್ರೆ ಪರಿಚಯ ಯಾವ ರೀತಿ ಮಾಡ್ತಾರ ಅಂತಂದೇಳಿ ಶ್ರೀ ಮಾರುತಿ ಬೆಳಗಿ ಪ್ರೌಢಶಾಲೆ ಮಕ್ಕಳ್ರಿ ಇವರು. ಅಷ್ಟೇ ಅಲ್ರಿ ಎಷ್ಟು ಚಂದ ಕುತ್ಕೊಳತ್ತಾರ ನೋಡ್ರಿ ಅಲ್ಲೇ. ಹಂಗಿದ್ರ ಮತ್ತ್ಯಾಕೆ ತಡ ಮಾಡ್ತೀರಿ, ಬರ್ರಿ ದ.ರಾ ಬೇಂದ್ರೆ ಅವ್ರ ಪರಿಚಯ ನೋಡ್ಕೊಂಡು ಬಂದ್ಬಿಡೋಣ. ಪಾಠ ಮಾಡಿಸ್ತಾರ ಅನ್ಕೊಂಡಿರೇನ್ರಿ, ಅಷ್ಟೇ ಅಲ್ಲಿ ನೋಡ್ರಿ ಹಾಡು ಹೇಳಿಸ್ತಾರ್ರಿ, ಕತೆಗಳನ್ನೂ ಹೇಳ್ತಾರ, ಎಲ್ಲನೂ ಹೇಳ್ಕೊಡ್ತಾರ ನೋಡ್ರಿ. ಕನ್ನಡನ ಯಾಕೆ ಹೇಳ್ಸಾತಾರ ಅನ್ಕೊಂಡ್ರಿ, ನಮ್ಮ ಮಮ್ಮಿ ಕನ್ನಡ ಟೀಚರ್ ಅದಾರ. ನಮ್ಮ ಮಾತೃಭಾಷೆಗಿರೋ ಬೆಲೆನ ಹಂಗೈತ್ ನೋಡ್ರಿ. ಅನ್ನವನ್ನಿಕ್ಕುವುದು ನನ್ನೆಯ ನಡೆಯುವ ತನ್ನಂತೆ ಪರಬಗುದಡ ಕೈಲಾಸ ಭಿನ್ನಾಣ ಒಪ್ಪು ಸರ್ವಜ್ಞನನ್ನು ಮನದಲ್ಲಿ ಸ್ಮರಿಸುತ್ತಾ ಈಗ ನಮ್ಮ 10ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿ ಬಂದಿರುವ ಪದ್ಯ 2 ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಈ ಪದ್ಯವನ್ನು ಬರೆದಿರುವ ದ.ರಾ ಬೇಂದ್ರೆ ಇವರ ಪರಿಚಯವನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೆ ಸ್ವಾಗತ ಸುಸ್ವಾಗತ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕನ್ನಡ ಗುರುಮಾತೆಯರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿಜ್ಞಾನ ಗುರುಗಳಿಗೂ ಸ್ವಾಗತ ಸುಸ್ವಾಗತ. ಈಗ ದ.ರಾ ಬೇಂದ್ರೆ ಅವರನ್ನು ನಮ್ಮ ತರಗತಿಗೆ ಆಗಮಿಸಿಕೊಳ್ಳೋಣ. ದ.ರಾ ಬೇಂದ್ರೆ ಅವರೇ, ನಿಮಗೆ ನಮ್ಮ ತರಗತಿಗೆ ಸ್ವಾಗತ ಸುಸ್ವಾಗತ. ಈಗ ದ.ರಾ ಬೇಂದ್ರೆ ಅವರ ಪರಿಚಯವನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ದ.ರಾ ಬೇಂದ್ರೆ ಅವರೇ, ನಿಮ್ಮ ಪೂರ್ಣ ಹೆಸರು ಏನು? ನನ್ನ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕೇಳಿರಲ್ಲ, ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನೀವು ಯಾವಾಗ ಮತ್ತು ಎಲ್ಲಿ ಜನಿಸಿದ್ದೀರಿ? ನಾನು 1896 ಧಾರವಾಡದಲ್ಲಿ ಜನಿಸಿದ್ದೇನೆ. ಕೇಳಿರಲ್ಲ, ಅವರು 1896 ಧಾರವಾಡದಲ್ಲಿ ಜನಿಸಿದ್ದಾರಂತೆ. ನೀವು ಎಲ್ಲಿ ಸೇವೆಗಳನ್ನು ಮಾಡಿದ್ದೀರಿ? ನಾನು ಕನ್ನಡ ಪ್ರಾಧ್ಯಾಪಕನಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಬಾನುಲಿ ಕೇಂದ್ರದ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದ್ದೇನೆ. ಕೇರಳ ಅವರು ಪ್ರಾಧ್ಯಾಪಕರಾಗಿ ಸೊಲ್ಲಾಪುರ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರಂತೆ. ನೀವು ಯಾವ ಕವಿಗಳಲ್ಲಿ ಒಬ್ಬರಾಗಿದ್ದೀರಿ? ನಾನು ನವೋದಯ ಸಾಹಿತ್ಯದ ಕವಿಗಳಲ್ಲಿ ಒಬ್ಬನಾಗಿದ್ದೇನೆ ಮತ್ತು ನಾನು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದೇನೆ. ಕೇರಳ ಅವರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಕವಿಗಳಲ್ಲಿ ಒಬ್ಬರಾಗಿದ್ದಾರಂತೆ. ನಿಮ್ಮ ಒಂದೆರಡು ಕವನ ಸಂಕಲನಗಳನ್ನು ನಮಗೆ ತಿಳಿಸಿಕೊಡಿ. ನಾನು ಬರೀ ಕೃಷ್ಣ ಕುಮಾರಿ, ಮೇಘದೂತ, ನಾಗಲೀಲೆ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದೇನೆ. ಕೇಳಿದ್ರಲ್ಲ, ಅವರು ಕೃಷ್ಣ ಕುಮಾರಿ, ಘರಿ, ಸಖಿ ಗೀತ, ಮೇಘದೂತ, ನಗೆ ಹೊಗೆ, ಸೂರ್ಯಪಾನ ಹೀಗೆ ಹಲವಾರು ಕವನ ಸಂಕಲನಗಳನ್ನು ರಚಿಸಿದ್ದಾರಂತೆ. ನಿಮಗೆ ಅರಳು ಮರಳು ಕೃತಿಗೆ ಯಾವ ಪ್ರಶಸ್ತಿ ಸಂದಿದೆ? ನನ್ನ ಅರಳು ಮರಳು ಕವನ ಸಂಕಲನಕ್ಕೆ ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕೇರಳ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅಂತೆ. ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಯಾವ ಕೃತಿಗೆ ದೊರಕಿದೆ? ನನ್ನ 4 ತಂತಿ ಕವನ ಸಂಕಲನಕ್ಕೆ ನನಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕೇರಳ ಅವರು 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತೆ. ನೀವು ಜ್ಞಾನಪೀಠ ಪುರಸ್ಕಾರರಲ್ಲಿ ಎಷ್ಟನೆಯವರು? ನಾನು ನಮ್ಮ ಕನ್ನಡದ ಜ್ಞಾನಪೀಠ ಪುರಸ್ಕಾರದಲ್ಲಿ 2ನೇವನಾಗಿದ್ದೇನೆ. ಮೊದಲನೆಯವರು ನಮ್ಮ ಕುವೆಂಪು ಅವರು. ಕೇಳಿದ್ರಲ್ಲ, ಮೊದಲನೆಯವರು ಕುವೆಂಪು ಅವರು, ತದನಂತರ 2ನೇಯವರು ದ.ರಾ ಬೇಂದ್ರೆ ಅವರು. ನೀವು ಮತ್ತೆ ನಿಮಗೆ ಯಾವ ಪ್ರಶಸ್ತಿಗಳು ಸಂದಿವೆ? ನನಗೆ ಪದ್ಮಶ್ರೀ ಪ್ರಶಸ್ತಿಯೂ ಸಹ ಸಂದಿದೆ. ಕೇಳಿದ್ರಲ್ಲ, ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯೂ ಕೂಡ ಸಂದಿದೆ ಅಂತೆ. ನೀವು ನಮ್ಮ 2ನೇ ತರಗತಿಯಲ್ಲಿ ಪದ್ಯ 2 ಹಕ್ಕಿ ಹಾರುತ್ತಿದೆ ನೋಡಿದ್ರ, ಈ ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೀರಿ? ನಾನು ನಿಮ್ಮ ಈ ಪಠ್ಯ ಪುಸ್ತಕದಲ್ಲಿ ಬಂದಿರುವ ಹಕ್ಕಿ ಹಾರುತ್ತಿದೆ ನೋಡಿದ್ರೆ ಎಂಬ ಮೌಲ್ಯಯುತ ಕವನವನ್ನು ನನ್ನ ಗರಿ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೇನೆ. ಕೇಳಿದ್ರಲ್ಲ, ಈ ಮೌಲ್ಯಯುತ ಹಾಡನ್ನು ಅವರು ಘರಿ ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದಾರಂತೆ. ನೀವು 1943ರಲ್ಲಿ ಎಲ್ಲಿ ಮತ್ತು ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದೀರಿ? 1943 ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದೇನೆ. ಕೇಳಿದ್ರಲ್ಲ, ಅವರು 27ನೇ ಶಿವಮೊಗ್ಗದಲ್ಲಿ ನಡೆದ 1943ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರಂತೆ. ನಿಮಗೆ ನಮ್ಮ ತರಗತಿಗೆ ಬಂದು ನಿಮಗೆ ಹೇಗೆ ಅನಿಸಿತು? ನನಗೆ ನಿಮ್ಮ ತರಗತಿಗೆ ಬಂದು ತುಂಬಾ ಖುಷಿಯಾಗಿದೆ. ನೀವು ಈಗ ನನ್ನ ಪರಿಚಯವನ್ನು ಕೇಳಿದ್ರಲ್ಲ ಎಲ್ಲರೂ, ನಾನು ನಿಮ್ಗೆ ಈಗ ಒಂದೆರಡು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇನೆ.
ಗರಿದಿದೆ ನಾಡು ತಮ್ಮೆ ಅವನ ಸೂರ್ಯಪ್ಪನ ನಗೆ ಹೊಗೆ ವಿರಾಟ ಸ್ವಲ್ಪ ಮೊದಲಾದ ಕೃತಿಗಳನ್ನು ರಚಿಸಿ. ನಾನು ಎಲ್ಲಿ ಜನಿಸಿದ್ದೇನೆ? 1986 ಧಾರವಾಡದಲ್ಲಿ ಜನಿಸಿದೆ. ನನ್ನ ಯಾವ ಕೃತಿಗೆ ನನಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ನಿಮ್ಮ 4 ತಂತಿ ಎಂಬ ಕೃತಿಗೆ ನಿಮಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಕೃತಿಗೆ ಲಭಿಸಿದೆ? ಅರಳುಗಳು. ನೀವು ನನ್ನ ಪರಿಚಯವನ್ನು ಸರಿಯಾಗಿ ತಿಳಿದುಕೊಂಡಿದ್ದೀರಾ. ನಾನು ಕೇಳಿದಂತ ಪ್ರಶ್ನೆಗಳಿಗೆ ತುಂಬಾ ಉತ್ತಮವಾಗಿ ಉತ್ತರಿಸಿದ್ದೀರಾ. ನೀವು ಹೀಗೆ ಚೆನ್ನಾಗಿ ಓದಿ ನಿಮ್ಮ ಮುಂಬರುವ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡಿ ಮತ್ತು ನಿಮ್ಮ ಶಾಲೆಯ ಕೀರ್ತಿಯನ್ನು ಗಗನದ ಎತ್ತರಕ್ಕೆ ಹಾರಿಸಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಇಲ್ಲಿಯವರೆಗೂ ದರಾಬೇಂದ್ರ ಅವರ ಪರಿಚಯವನ್ನು ಅವರಿಂದಲೇ ಕೇಳಿ ತಿಳಿದಿದ್ದೀರಿ. ಅವರು ನಿಮಗೆ ಅವರ ಪರಿಚಯವನ್ನು ಅವರೇ ಸ್ವತಃ ಬಂದು ನಿಮಗೆ ತಿಳಿಸಿದ್ದಾರೆ. ಅದಕ್ಕಾಗಿ ಈ ನಮ್ಮ ಸಂದರ್ಶನಕ್ಕೆ ನಾವು ಕೇಳಿದ್ದಕ್ಕೆ ನೀವು ಇಲ್ಲಿಗೆ ಬಂದು ನಿಮ್ಮ ಪರಿಚಯವನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು, ಅಭಿನಂದನೆಗಳು. ಹಾಗೂ ಇಲ್ಲಿಯವರೆಗೂ ಶಾಂತ ಚಿತ್ತದಿಂದ ಕೇಳಿದ್ದಕ್ಕೆ ನನ್ನ ಸ್ನೇಹಿತರು ನಿಮಗೂ ಕೂಡ ವಂದನೆಗಳು, ಅಭಿನಂದನೆಗಳು. ಹಾಗೂ ನಮಗೆ ಈ ಸಂದರ್ಶನ ಮಾಡಲು ಅವಕಾಶ ಕೊಟ್ಟ ನನ್ನ ಕನ್ನಡ ಗುರುಮಾತೆಯವರಿಗೂ ವಂದನೆಗಳು, ಅಭಿನಂದನೆಗಳು. ಈಗಾಗಲೇ ನೀವು ಈ ಒಂದು ಸಂದರ್ಶನವನ್ನ ಅಲ್ಲ ಬಾಯಟ್ ಮಾಡೋದ್ರ ಜೊತೆಗೆ ಸಂದರ್ಶನವನ್ನು ಮಾಡಿದ್ರೆ ಮತ್ತೊಂದ್ಸಲ ಈ ವಿಶೇಷ ತರಗತಿಗಳಿಗೂ ಕೂಡ ನಾವು ಸಂದರ್ಶನವನ್ನು ಮಾಡ್ತೇವೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿಯ ವಿಜೇತರಾದಂಥ ದರಾ ಬೇಂದ್ರೆ ಅವರ ಒಂದು ಪರಿಚಯವನ್ನ ಒಂದು ಒಳ್ಳೆ ಒಂದು ನಿಮಗೆಲ್ಲರಿಗೂ ತಿಳಿಯುವ ರೀತಿ ಒಳಗ ನಮ್ಮ ವಿದ್ಯಾರ್ಥಿನಿಯರಾದಂಥ ಸಿಪಾನ ನೆಗಳೂರ ಹಾಗೂ ದಾನೇಶ್ವರಿ ದಣ್ಣಿನಳ್ಳಿ ಇವರು ಉತ್ತಮ ರೀತಿ ಒಳಗ ಸಂದರ್ಶನವನ್ನ ಮಾಡಿದಾರಂತ ನಾನು ಅನ್ಕೊಂಡಿದ್ದೇನೆ. ನೀವೆಲ್ಲರೂ ತಿಳ್ಕೊಂಡಿರಂತ ಅನ್ಕೊಂಡಿದ್ದೇನೆ. ಇಬ್ಬರು ಮುದ್ದು ಮಕ್ಕಳಿಗೆ ನಿಮ್ಮೆಲ್ಲರ ಪರವಾಗಿ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದ
ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಉಚ್ಚಳ್ಳು ನಂಗೆ ಹಚ್ಚವೋ ನಿನ್ನ ಬರುಸೆ ಹಚ್ಚಳಗಾರ ಮಾದಯ್ಯ ಮಾದೇವ ನೀನೆ ಹಚ್ಚಳಗಾರ ಮಾದಯ್ಯ ಏಳು ಮಲೆಯ ಹಚ್ಚೇವು ಕೌಂದಳ್ಳಿ ಕಣಿವೇರಿ ಮಾದೇವ ನೀನೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು. ಬೇಜಾರಾದ್ರೆ ಸಾಂಗು ಹೇಳಿಸ್ತಾರ್ರಿ, ಹಂಗೆ ಪಾಠದ ಜೊತೆಗೆ ಶಿಸ್ತು ಹೇಳ್ಕೊಡ್ತಾರ್ರಿ, ಹಂಗೆ ಅವರು ಜೀವನದ ಪಾಠನೂ ಕಲಿಸ್ಕೊಡ್ತಾರ್ರಿ. ಅಷ್ಟ ಅಲ್ಲಿ ನೋಡ್ರಿ, ಜೀವಕ್ಕೆ ಜೀವ ಕೊಡೋ ಗೆಳೆಯರು ಸಿಗೋದು ಎಲ್ಲಿ ಹೇಳ್ರಿ, ನಮ್ಮ ಕನ್ನಡ ಸ್ಕೂಲ್ನಾಗ ನೋಡ್ರಿ. ಅಷ್ಟ ಅಲ್ರಿ, ನಾ ಎಲ್ಲ ಹೇಳೋದ್ರಲ್ಲೇ ಶಾಲಿನ ಬಿಡ್ತು ನೋಡ್ರಿಪ್ಪ. ನಾ ಹೋಗಿದ್ದು ಶನಿವಾರ ರೀ, ಅದು ಆಫ್ ಡೇ ಇರ್ತೈತಿ. ಸೊ ಈ ಸ್ಕೂಲ್ ಒಳಗೆ ನಿಮ್ಮ ಹಳೆ ನೆನಪುಗಳಿದ್ದೆ ಅಂದ್ರೆ ಹಂಚ್ಕೋಬೋದ್ರಿ. ಹಂಗೆ ಈ ಸ್ಕೂಲಲ್ಲಿ ಯಾರಾದರೂ ಕಲ್ತಿದ್ದೆ ಅಂದ್ರೆ ಅವ್ರಿಗೆ ಟ್ಯಾಗ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತೆ ಸಿಗ್ತೀನಂತ್ರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು ರೀ. ಬಾಯ್ ಬಾಯ್.